ಅನಿತಾ ಮತ್ತು ಸುನಿಲ್ ಇಬ್ಬರು ಮನೇಲಿ ಎಲ್ಲರೂ ಒಪ್ಪಿ ಅರೇಂಜ್ ಮ್ಯಾರೇಜ್ ಆಗಿರೋ ಜೋಡಿ. ಗಂಡ ಹೆಂಡತಿ ಇಬ್ಬರು ಸುಖ ಸಂಸಾರ ಮಾಡ್ತಾ ಇರ್ತಾರೆ. ಸುನಿಲ್ಗೆ ತನ್ನ ಹೆಂಡತಿ ಕಂಡ್ರೆ ತುಂಬಾ ಇಷ್ಟಪಡ್ತಿರ್ತಾನೆ. ಅನಿತಾ ಕೂಡ ತನ್ನ ಗಂಡನೇ ಪ್ರಪಂಚ ಅಂತ ಬದುಕ್ತಾ ಇರ್ತಾಳೆ. ಸುನಿಲ್, ಇವತ್ತು ಆಫೀಸಿಂದ ಬೇಗ ಬನ್ನಿ, ಇಬ್ಬರು ಎಲ್ಲಾದರೂ ಹೊರಗಡೆ ಸುತ್ತಾಡ್ಕೊಂಡು ಬರೋಣ. ತುಂಬ ದಿನ ಆಯಿತು ನಾವಿಬ್ಬರು ಹೊರಗೆಲ್ಲೂ ಹೋಗದೆ. ಹೌದಲ್ವಾ ಅನಿತಾ, ನನಗೂ ಹಾಗೆ ಅನ್ನಿಸ್ತಾ ಇತ್ತು. ಸರಿ, ಇವತ್ತು ಆಫೀಸಿಂದ ಸ್ವಲ್ಪ ಬೇಗನೆ ಬರ್ತೀನಿ. ಇಬ್ಬರು ಎಲ್ಲಾದರೂ ಹೊರಗಡೆ ಸುತ್ತಾಡ್ಕೊಂಡು ಬರೋಣ, ಆಯಿತಾ? ಹಾಂ ರೀ, ಮತ್ತು ಅತ್ತೆ ನಿನ್ನೆ ರಾತ್ರಿ ಫೋನ್ ಮಾಡಿದರು, ನೀವು ಮಲಗಿದ್ರಿ, ಅದಕ್ಕೆ ನಾನು ಎಬ್ಬಿಸ್ಲಿಲ್ಲ, ನಾನೇ ಮಾತಾಡ್ಬಿಟ್ಟಿಟ್ಟೆ. ಓ ಹೌದಾ, ಸರಿ ಬಿಡು. ಅಮ್ಮ ಏನು ಹೇಳಿದ್ಲು, ಆರಾಮಿದ್ದಾಳಂತ? ಹಾಂ ರೀ, ಆರಾಮಿದ್ದಾರಂತೆ. ಯಾವಾಗ ಊರಿಗೆ ಬರ್ತೀರಾ ಅಂತ ಕೇಳ್ತಾ ಇದ್ರು. ಪಾಪ ಅತ್ತೆಮ್ಮಂಗೆ ನಾವು ತುಂಬ ನೆನಪಾಗ್ತಿದ್ದೀವಿ ಅನ್ಸುತ್ತೆ. ಹೌದು ಅನಿತಾ, ಪಾಪ ಅಮ್ಮ ಒಬ್ಬಳೇ ಇರಬೇಕಲ್ಲ ಊರಲ್ಲಿ, ಅದಕ್ಕೆ ಬೇಜಾರು ಅನಿಸುತ್ತೆ. ಲೀವ್ ಕೇಳ್ತೀನಿ, ನೋಡೋಣ. ಲೀವ್ ಕೊಟ್ಟರೆ ಇಬ್ಬರು ಹೋಗಿ ಒಂದು ವಾರ ಇದ್ದು ಬರೋಣ, ಆಯಿತಾ? ಸುನಿಲ್, ಯಾವಾಗಲೂ ನಾವೇ ಹೋಗ್ತಿರ್ತೀವಿ, ಈ ಸಾರಿ ಅತ್ತೆನೇ ಇಲ್ಲಿಗೆ ಕರ್ಕೊಂಡು ಬರೋಣ. ಪಾಪ ಅತ್ತೆಗೂ ಇಲ್ಲೆಲ್ಲ ನೋಡಿ ಖುಷಿ ಆಗುತ್ತೆ, ಹೊಸ ವಾತಾವರಣ. ಹೇಗೂ ನಾನು ಮನೇಲೇ ಇರ್ತೀನಲ್ಲ, ಅತ್ತೆಗೆ ಸಿಟಿನೆಲ್ಲ ತೋರಿಸ್ಕೊಂಡು ಬರ್ತೀನಿ. ಏನು ಹೇಳ್ತೀರಾ? ಹೌದಲ್ವಾ ಅನಿತಾ, ನೀನು ಹೇಳಿದ್ದು ಕರೆಕ್ಟಾಗಿದೆ. ಈ ಸರಿ ಅಮ್ಮನ ಇಲ್ಲಿಗೆ ಕರ್ಕೊಂಡು ಬರೋಣ, ಅವಳಿಗೂ ಹೊಸ ಊರು ನೋಡ್ದಂಗೆ ಆಗುತ್ತೆ. ಇದ್ರ ಬಗ್ಗೆ ಅಮ್ಮನ ಹತ್ರ ಮಾತಾಡ್ತೀನಿ, ಆಯಿತಾ? ಸರಿ ಅನಿತಾ, ನಾನು ಹೊರಡ್ತೀನಿ, ನೀನು ಸಂಜೆ ರೆಡಿಯಾಗಿರು, ಬೇಗ ಬರ್ತೀನಿ, ಆಯಿತಾ? ಹಾಂ ಕಣ್ರಿ, ನೀವು ಹುಷಾರಾಗಿ ಹೋಗಿ. ಸುನಿಲ್ ತನ್ನ ಹೆಂಡತಿ ಜೊತೆ ಮಾತಾಡಿಕೊಂಡು ಆಫೀಸಿಗೆ ಹೋಗ್ತಾನೆ. ಅನಿತಾ ಗಂಡನಿಗೋಸ್ಕರ ಚೆನ್ನಾಗಿ ರೆಡಿಯಾಗಿ ಸಂಜೆ ಅವನು ಬರೋದನ್ನೇ ಕಾಯ್ತಾ ಇರ್ತಾಳೆ. ಸುನಿಲ್ ಕೂಡ ಆಫೀಸಿಂದ ಬೇಗನೆ ಹೊರಟ್ಬರ್ತಾನೆ. ಅರೆ, ಇವನು ಪ್ರವೀಣ್ ತಾನೆ, ಇಲ್ಲೇನೋ ಕೂತ್ಕೊಂಡಿದ್ದಾನೆ. ಹೇ ಹಾಯ್ ಪ್ರವೀಣ್, ಏನೋ ಇಲ್ಲಿ ಕೂತ್ಕೊಂಡಿದ್ಯಾ, ಏನಾಯ್ತು? ಲೋ ಮಗ, ನಾನು ಕೆಲಸ ಮಾಡ್ತಿದ್ದ ಕಂಪ್ನಿ ಮುಚ್ಚಿಬಿಟ್ರು ಕಣೋ. ಕೈನಲ್ಲಿ ಹಣ ಬೇರೆ ಇಲ್ಲ, ಬಾಡಿಗೆ ಕಟ್ಟೋಕ್ಕೂ ದುಡ್ಡಿಲ್ಲ. ಓನರ್ ಮನೆ ಖಾಲಿ ಮಾಡಿ ಅಂದ್ಬಿಟ್ರು ಕಣೋ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನಗಿಲ್ಲಿ ಬೇರೆ ಯಾರೂ ಪರಿಚಯ ಇಲ್ಲ. ಏನು ಮಾಡೋದು ಅಂತಲೇ ಯೋಚನೆ ಮಾಡ್ತಾ ಕೂತಿದ್ದೆ. ವಾಪಸ್ ಊರಿಗೆ ಹೋಗೋಣ ಅಂದರೂ ನನ್ನ ಹತ್ರ ಹಣ ಇಲ್ಲ ಕಣೋ. ಹೇ ಏನೋ ನೀನು, ಯಾರೂ ಇಲ್ಲ ಅಂತ ಹೇಳ್ತಿದ್ಯಲ್ಲ, ನಾನು ಇಲ್ವೇನೋ ನಿನಗೆ? ನೋಡು, ಈ ಕೆಲಸ ಹೋದರೆ ಏನೋ ಬೇರೆ ಕೆಲಸ ಸಿಗುತ್ತೆ. ಇಲ್ಲೇನು ಕೆಲ್ಸಕ್ಕೆ ಬರೋ ಬಂದಿದ್ಯೇನೋ, ಯಾಕೋ ಹಿಂಗೆ ಥಿಂಕ್ ಮಾಡ್ತಿದ್ಯಾ? ನೀನು ಹೇಳೋದೇನೋ ನಿಜ ಕಣೋ, ಆದರೆ ಅಲ್ಲಿವರೆಗೂ ಇರೋಕ್ಕಾದರೂ ಮನೆ ಬೇಕಲ್ವೇನೋ? ಬಾಡಿಗೆ ಕೊಡೋಕ್ಕೆ ಹಣ ಇಲ್ಲದೆ ಇವಾಗ ಬೀದಿನಲ್ಲಿದ್ದೀನಿ. ಇನ್ನಿಲ್ಲೇ ಇದ್ದರೆ ಹೌದೇನೋ? ಲೋ, ಏನೋ ಹೀಗೆ ಹೇಳ್ತೀಯಾ? ನೋಡು, ನೀನು ಎಲ್ಲಿಗೆ ಹೋಗೋದು ಬೇಡ. ಕೆಲಸ ಸಿಗೋವರೆಗೂ ನಮ್ಮನೇಲೇ ಇರು. ಕೆಲಸ ಸಿಗೋವರೆಗೂ ನೀನು ಬಾಡಿಗೆ ಕೊಡೋದು ಬೇಡ. ವಾಪಸ್ ಊರಿಗೆ ಹೋಗಬೇಡ. ಊರಿಗೆ ಹೋದರೆ ಮತ್ತೆ ಬರೋಕ್ಕೆ ಆಗೋದೇ ಇಲ್ಲ. ಬೇಡ ಮಗ, ನೀನು ಬೇರೆ ಫ್ಯಾಮಿಲಿ ಜೊತೆ ಇರೋನು, ನಿಂದೇ ಪ್ರಾಬ್ಲಮ್ಸ್ ನಿನಗೆ ತುಂಬ ಇರುತ್ತೆ. ಅದ್ರ ಜೊತೆಗೆ ನಾನು ನಿನಗೆ ಭಾರ ಆಗೋಕ್ಕೆ ಇಷ್ಟ ಆಗಲ್ಲ ಕಣೋ. ನಾನು ಊರಿಗೆ ಹೋಗ್ತೀನೋ. ನೋಡು, ನೀನೇನು ಮಾತಾಡೋದು ಬೇಡ, ಬಾ ಹೋಗೋಣ ಸುಮ್ಮನೆ. ಸುನಿಲ್ ತನ್ನ ಗೆಳೆಯ ಎಷ್ಟೇ ಬರಲ್ಲ ಅಂತ ಹೇಳಿದ್ರು ಇವನೇ ಒತ್ತಾಯ ಮಾಡಿ ಮನೆ ಕರ್ಕೊಂಡೋಗ್ತಾನೆ. ಮನೇಲಿ ಅನಿತಾ ತುಂಬ ಚೆನ್ನಾಗಿ ರೆಡಿಯಾಗಿ ಗಂಡಂಗೋಸ್ಕರ ಕಾಯ್ತಾ ಕೂತಿರ್ತಾಳೆ. ಅನಿತಾ, ಇವನು ನನ್ನ ಫ್ರೆಂಡ್ ಪ್ರವೀಣ್ ಅಂತ. ಸ್ವಲ್ಪ ದಿನ ಇವನು ನಮ್ಮನೇಲೇ ಇರ್ತಾನೆ, ಆಯಿತಾ? ಅವನಿಗೆ ಇಲ್ಲಿ ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡು. ಹಾಂ ಸರಿ ಕಣ್ರಿ, ರೆಡಿ ಮಾಡಿಕೊಡ್ತೀನಿ. ನೀವು ಫ್ರೆಶ್ ಅಪ್ ಆಗಿ ಊಟ ಮಾಡೋಣ ಬನ್ನಿ. ಪ್ರವೀಣ್, ಬಾ, ನೀನು ಫ್ರೆಶ್ ಅಪ್ ಆಗು, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಸುನಿಲ್ ತನ್ನ ಗೆಳೆಯನ್ನ ಮನೆ ಕರ್ಕೊಂಡು ಬಂದಾಗಿಂದನೂ ಅನಿತಾ ಏನೋ ಒಂಥರ ತುಂಬ ಯೋಚನೆಯಲ್ಲೇ ಮುಳುಗೋಗಿರ್ತಾಳೆ. ಅನಿತಾ ಅದೇ ಯೋಚನೆಯಲ್ಲೇ ರಾತ್ರಿ ಎಲ್ರಿಗೂ ಊಟ ಬಡಿಸ್ತಾಳೆ. ಅನಿತಾ, ಏನು ಯೋಚನೆ ಮಾಡ್ತಿದ್ಯಾ? ಊಟ ಮಾಡು, ಊಟ ಎಲ್ಲ ತಣ್ಣಗಾಗ್ತಿದೆ. ಅನಿತಾ, ಅನಿತಾ, ಅವಾಗಿಂದ ಕರಿತಾ ಇದ್ದೀನಿ. ಅನಿತಾ. ಹಾಂ ರೀ, ಕರೆದ್ರಾ? ಏನಾದರೂ ಬೇಕಿತ್ತಾ? ಸಾಂಬಾರು ಹಾಕ್ಲಾ? ಏನು ಬೇಡ ಅನಿತಾ. ನಿನ್ಗೇನಾಗಿದೆ? ಏನೋ ಯೋಚನೆ ಮಾಡ್ತಾ ತಟ್ಟೆ ಮುಂದೆ ಸುಮ್ಮನೆ ಕೂತಿದ್ಯಾ ಊಟ ಮಾಡೋದು ಬಿಟ್ಟು? ಅಯ್ಯೋ ಹಾಗೇನಿಲ್ಲ ಸುನಿಲ್, ನನಗೆ ಯಾಕೋ ಹಸಿವಿಲ್ಲ. ನೀವು ಊಟ ಮಾಡಿ, ನಾನು ಸ್ವಲ್ಪ ಹೊರಗಡೆ ಬಾಲ್ಕನಿಯಲ್ಲಿ ಇರ್ತೀನಿ, ಆಯಿತಾ? ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಟ್ಟು ಬರ್ತೀನಿ. ಏನಾಗಿದೆ ಇವಳಿಗೆ? ಇವಾಗ ಯಾಕೋ ತುಂಬ ಬೇಜಾರಲ್ಲಿದ್ದಾಳೆ ಅನಿಸುತ್ತೆ. ಆಮೇಲೆ ಮಾತಾಡ್ತೀನಿ. ಪ್ರವೀಣ್ ಬೇರೆ ಇಲ್ಲೇ ಇದ್ದಾನೆ, ಪಾಪ ಅವನಿಗೂ ಇರ್ಸು ಮುರ್ಸಾಗುತ್ತೆ. ಅನಿತಾ ರಾತ್ರಿ ಊಟನೂ ಮಾಡದೆ ಏನೋ ಯೋಚನೆ ಮಾಡ್ತಾ ಮಹಡಿ ಮೇಲೆ ಬರ್ತಾಳೆ. ಸುನಿಲ್ ಕೂಡ ಊಟ ಮಾಡಿಕೊಂಡು ಹೆಂಡತಿ ಹುಡ್ಕೊಂಡು ಅನಿತನ ಹತ್ರ ಬರ್ತಾನೆ. ಅನಿತಾ, ಯಾಕೆ ಒಂಥರ ಇದೆಯಾ? ಊಟನೂ ಮಾಡಿದೆ ಹಾಗೆ ಬಂದೆ. ನಾನು ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ,
ಆದರೆ ಕರ್ಕೊಂಡೋಗಿಲ್ಲ ಅಂತ ಬೇಜಾರಾ? ಅಯ್ಯೋ ರೀ, ಹಾಗೇನಿಲ್ಲ. ನೀವು ಯಾವಾಗಲೂ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಹೇಳಿ. ಇದು ಒಂದು ಸಾರಿ ಹೀಗೆ ಮಾಡಿದ್ದಕ್ಕೆ ಬೇಜಾರು ಮಾಡ್ಕೊಡ್ತೀನಾ? ಹಾಗೇನೂ ಇಲ್ಲ ರೀ. ನಾನು ನಿನ್ನ ಹೊರಗಡೆ ಕರ್ಕೊಂಡೋಗ್ಬೇಕು ಅಂತಲೇ ಆಫೀಸಿಂದ ಬೇಗನೆ ಬಂದೆ. ಆದರೆ ನನ್ನ ಗೆಳೆಯ ರೋಡಲ್ಲೇ ಸಿಕ್ಬಿಟ್ನಾ, ಅದಕ್ಕೆ ಬರೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಅವನಿದ್ದಂತೆ ಹೇಗೆ ಹೋಗೋದು ಹೇಳು? ಸಾರಿ ಕಣೆ. ರೀ, ಯಾಕೆ ನೀವು ಸಾರಿ ಕೇಳ್ತಿದ್ದೀರಾ? ಹೋಗಲಿ ಬಿಡಿ, ಇನ್ನೊಂದು ದಿನ ಹೋಗೋಣ. ಇವಾಗ ಏನಾಯಿತು? ಇವಾಗ ನೀವು ಬೇಜಾರು ಮಾಡ್ಕೋಬೇಡಿ. ನಿನಗೆ ಬೇಜಾರಿಲ್ಲ ಅಂದರೆ ನನಗೂ ಬೇಜಾರಿಲ್ಲ. ಸರಿ, ಹಾಗಾದರೆ ಬಾ, ಹೋಗಿ ಮಲ್ಕೊಳ್ಳೋಣ. ಟೈಮ್ ಬೇರೆ ಆಗಿದೆ. ರೀ, ಇವತ್ತು ನಾವಿಬ್ಬರು ಇಲ್ಲೇ ಮಲ್ಕೊಳ್ಳೋಣ ಪ್ಲೀಸ್ ಕಣ್ರಿ. ತುಂಬ ದಿನ ಆಯಿತು ಟೆರೆಸ್ ಮೇಲೆಲ್ಲ ಮಲಗದೆ. ನಂಗೆ ತುಂಬ ಆಸೆ ಆಗ್ತಿದೆ. ಇಲ್ಲೇ ಮಲ್ಕೊಳ್ಳೋಣ ಪ್ಲೀಸ್. ಗಂಡ ಹೆಂಡತಿ ಇಬ್ಬರು ರಾತ್ರಿ ಅಲ್ಲೇ ಮಲ್ಕೊಳ್ತಾರೆ. ಅನಿತಾ ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡ್ತಾ ಇರ್ತಾಳೆ. ಅನಿತಾ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೋಡು ಪ್ರವೀಣ್, ನನಗೂ ನಿನಗೂ ಏನು ಮಾತಾಡೋಕೆ ಉಳಿದಿಲ್ಲ. ನೀನು ನನ್ನ ಹತ್ರ ಮಾತಾಡದೆ ಸುಮ್ಮನೆ ದೂರ ಇದ್ಬಿಡು ದಯವಿಟ್ಟು. ಅದು ಹಾಗಲ್ಲ ಅಂಕಿತಾ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ. ಓ ಪ್ರವೀಣ್, ನೀನು ಇಲ್ಲಿದೆಯಾ? ನಾನು ನೀನು ಎಲ್ಲೋದು ಅಂತ ಮನೆಯೆಲ್ಲ ಹುಡ್ಕೊಂಡ್ಬಂದೆ. ಅನಿತಾ, ತಿಂಡಿ ರೆಡಿ ಆಯಿತಾ? ಆಫೀಸಿಗೆ ಟೈಮ್ ಆಗ್ತಾ ಇದೆ. ಹಾಂ ಸುನಿಲ್, ರೆಡಿ ಇದೆ, ಬಂದು ತಿನ್ನಿ. ಹಾಂ ರೀ, ನಾನಿವತ್ತು ಅಮ್ಮನ ಮನೆಗೆ ಹೋಗಿ ಬರ್ತೀನಿ. ತುಂಬ ನೆನಪಾಗ್ತಿದ್ದಾಳೆ, ಅಮ್ಮನ ನೋಡಬೇಕು ಅನಿಸ್ತಿದೆ. ಅಯ್ಯೋ ಅನಿತಾ, ಇವತ್ತು ಊರಿಂದ ಅಮ್ಮ ಬರ್ತೀನಿ ಅಂದಿದ್ದಾಳೆ. ಓ ಹೌದಾ? ಸರಿ, ನೀವು ಕರ್ಕೊಂಡು ಬನ್ನಿ. ನಾನು ಅಮ್ಮನ ಮನೆಗೆ ಹೋಗಿ ಸಂಜೆ ಅಷ್ಟರಲ್ಲಿ ವಾಪಸ್ ಬಂದುಬಿಡ್ತೀನಿ. ಸರಿ, ಹಾಗಾದರೆ ಹುಷಾರಾಗಿ ಹೋಗ್ಬಾ. ಛೇ, ಅನಿತಾ ಯಾವತ್ತೂ ಹೀಗೆ ಮಾಡಿರಲಿಲ್ಲ. ಅಮ್ಮ ಬರ್ತೀನಿ ಅಂದರೆ ಸಾಕು, ಅನಿತಾನೇ ತುಂಬ ಖುಷಿ ಪಡ್ತಿದ್ಲು. ಆದರೆ ಯಾಕೋ ಗೊತ್ತಿಲ್ಲ, ಇತ್ತಿತ್ಲಾಗಂತೂ ತುಂಬ ಬೇಜಾರಿನಲ್ಲಿ ಏನೋ ಯೋಚನೆ ಮಾಡ್ಕೊಂಡಿರ್ತಾಳೆ. ಏನಾಗಿದೆ ಇವಳಿಗೆ? ಅತ್ತೆನಾ ತನ್ನ ಮನೆಗೆ ಕರ್ಕೊಂಬರ್ಬೇಕು ಅಂತ ಕಾಯ್ತಾ ಇದ್ದಿದ್ದೆ ಅನಿತಾ. ಇವಾಗ ಅತ್ತೆನೇ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಅದ್ರ ಬಗ್ಗೆ ಏನೂ ತಲೆಗೆ ಹಾಕೊಳ್ದೆ ಗಂಡನ ಹತ್ರ ಹೇಳಿ ತವ್ರ ಮನೆಗೆ ಹೋಗ್ತಾಳೆ. ಸಂಜೆ ಸುನಿಲ್ ಅಮ್ಮ ಮೀನಾ ಮನೆಗೆ ಬರ್ತಾಳೆ. ಎಲ್ಲೋ ನನ್ನ ಸೊಸೆ ಎಲ್ಲೂ ಕಾಣ್ತಾನೆ ಇಲ್ಲ. ಅದು ಅಮ್ಮ, ಅವಳು ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾಳೆ. ಏನು, ಅಮ್ಮನ ಮನೆಗೆ ಹೋಗಿದ್ದಾಳ? ಅಲ್ಲ ಕಣೋ, ನಾನು ಬರ್ತೀನಿ ಅಂತ ಹೇಳಿದ್ದೇನೆ ಅವಳಿಗೆ. ನಾನು ಬರಲಿ ಅಂತಾನೆ ಕಾಯ್ತಾ ಇದ್ದವಳು. ಅದೇಗೋ ಅಮ್ಮನ ಮನೆಗೆ ಹೋಗ್ತಾಳೆ ನಾನು ಬರ್ತೀನಿ ಅಂತ ಗೊತ್ತಾದ್ಮೇಲೆ? ಹಾಂ ಅಮ್ಮ, ಹೇಳಿದ್ದೀನಿ. ತುಂಬ ನೆನಪಾಗ್ತಿದೆ, ಹೋಗಿ ಬರ್ತೀನಿ ಅಂದ್ಲು. ಸಂಜೆ ಅಷ್ಟರಲ್ಲಿ ಬರ್ತೀನಿ ಅಂದಿದ್ಲು. ಇಷ್ಟರಲ್ಲಿ ಬರಬೇಕಿತ್ತು ಇಷ್ಟೊತ್ತಿಗೆ. ಯಾಕೋ ಗೊತ್ತಿಲ್ಲ ಅಮ್ಮ, ಇವಾಗ ನಿನ್ನ ಸೊಸೆ ಏನೋ ಒಂಥರ ಇರ್ತಾಳೆ. ಯಾವಾಗಲೂ ಸುಮ್ಮನೆ ಇರ್ತಾಳೆ, ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ನನಗಂತೂ ಏನು ಅಂತಲೇ ಗೊತ್ತಾಗ್ತಿಲ್ಲ. ಸರಿ, ಅದೆಲ್ಲ ಬಿಡಮ್ಮ. ನಿನ್ನ ಸೊಸೆ ಬಂದಮೇಲೆ ನೀನೇ ಅವಳ ಹತ್ರ ಮಾತಾಡುವಂತೆ. ಇವಾಗ ಜರ್ನಿ ಮಾಡಿ ಸುಸ್ತಾಗಿರುತ್ತೆ, ಬಾ ರೆಸ್ಟ್ ಮಾಡುವಂತೆ. ಛೇ, ನಾನು ಸುನಿಲ್ ಜೊತೆ ಮನೆಗೆ ಬರಲೇಬಾರ್ದಿತ್ತು. ನಾನು ಬಂದಾಗಿಂದ ಅನಿತಾ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ಹಳೇದೆಲ್ಲ ನೆನಪಾಯ್ತು ಅನಿಸುತ್ತೆ. ಆದಷ್ಟು ಬೇಗ ಇಲ್ಲಿಂದ ಹೋಗಬೇಕು. ಸಂಜೆನೆ ಬರ್ತೀನಿ ಅಂತ ಹೇಳಿ ಹೋಗಿದ್ದ ಅನಿತಾ ಬರೋದೇ ಇಲ್ಲ, ತವ್ರ ಮನೇಲೆ ಉಳ್ಕೋತಾಳೆ. ಮಾರನೇ ದಿನ ಬೆಳಗ್ಗೆ ಅನಿತಾ ಮನೆಗೆ ಬರ್ತಾಳೆ. ಅತ್ತೆ, ಹೇಗಿದ್ದೀರಾ? ನಿಮ್ಮನ್ನು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ಅತ್ತೆ. ಆಹಾ, ಸಾಕು ಸಾಕು, ಸುಮ್ಮನೆ ಇರು. ಇವಾಗ ಬಂದ್ಬಿಟ್ಲು. ಅಷ್ಟೊಂದು ಖುಷಿ ಇದ್ದೋಳಾಗಿದ್ರೆ ನಾನು ಬರ್ತೀನಿ ಅಂತ ಗೊತ್ತಾಗ್ದಾಗಲೇ ಕಾಯ್ತಾ ಇರ್ತಿದ್ದೆ ಇಲ್ಲೇ. ನಿನ್ನ ತಾಯಿ ಮನೆಗೆ ಹೋಗ್ತಿರ್ಲಿಲ್ಲ ನೀನು. ಅದು ಅತ್ತೆ, ಏನೂ ಇಲ್ಲ ಅತ್ತೆ, ಬನ್ನಿ ನಿಮಗೆ ಕಾಫಿ ಮಾಡಿಕೊಡ್ತೀನಿ. ಅರೆ, ಪ್ರವೀಣ್ ಬಂದಕ್ಕೂನೆ ಯಾಕೆ ಇವಳು ಮಾತು ಬದಲಾಯಿಸಿದ್ಲು? ಅದು ಅಲ್ಲದೆ ಅವನು ನೋಡಿ ಸಿಟ್ಟು ಬೇರೆ ಮಾಡ್ತಾ ಇದ್ಲು. ಇಬ್ಬರು ಮಧ್ಯೆ ಏನೋ ಇದೆ, ಏನು ಅಂತ ತಿಳ್ಕೊಬೇಕು ಆದಷ್ಟು ಬೇಗ. ಅನಿತಾ ಪ್ರವೀಣ್ ಕಂಡ್ರೇನೆ ಕೋಪ ಮಾಡ್ಕೊಳ್ತಿದ್ಲು. ಅವನು ಏನೇ ಮಾತಾಡಿದ್ರು ಏನೂ ಮಾತಾಡ್ತಾ ಇರಲಿಲ್ಲ. ಅವಳಿಗೆ ಅವನ ಎದುರಿಗೆ ಬರೋದೇ ಇಷ್ಟ ಆಗ್ತಾ ಇರಲ್ಲ. ಒಂದಿನ ಯಾರೂ ಇಲ್ಲದೆ ಇರೋದನ್ನ ನೋಡಿಕೊಂಡು ಪ್ರವೀಣ್ ಅನಿತನ ರೂಮಿಗೆ ಬರ್ತಾನೆ. ಅನಿತಾ, ಪ್ಲೀಸ್ ಅನಿತಾ, ನಾನು ಏನು ಹೇಳ್ತೀನಿ ಅಂತನಾದರೂ ಕೇಳಿಸ್ಕೊ. ನನ್ನ ಮೇಲಿನ ಕೋಪಕ್ಕೆ ನೀನು ಹೀಗೆ ಬೇಜಾರು ಮಾಡ್ಕೊಂಡಿದ್ರೆ ಪಾಪ ಸುನಿಲ್ಗೆ, ಆಂಟಿಗೆ ಇಬ್ಬರಿಗೂ ಬೇಜಾರಾಗುತ್ತೆ. ಕೋಪ ಇರೋದು ನನ್ನ ಮೇಲೆ ತಾನೇ ನಿನಗೆ? ನೋಡು ಪ್ರವೀಣ್, ನೀನು ನನಗೆ ಮಾಡಿರೋ ಮೋಸನೇ ಯಾವತ್ತೂ ಮರೆಯೋಕ್ಕಾಗಲ್ಲ. ನಾನು ಬದುಕಿರೋವರೆಗೂ ನನಗೆ ನೆನಪಿರುತ್ತೆ. ಮೊದಲು ನಮ್ಮ ಮನೆಯಿಂದ ಹೊರಟೋಗು. ಇನ್ನು ಯಾವತ್ತೂ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ನೀನು ನೋಡಿದಷ್ಟು ನನಗೆ ಮೈಯೆಲ್ಲ ಉರಿಯುತ್ತೆ. ನೀನು ಮಾಡಿರೋದೆಲ್ಲ ನನ್ನ ಕಣ್ಣೆದುರಿಗೆ ಬರುತ್ತೆ. ಅನಿತಾ, ಯಾಕೆ ಹೀಗೆ ಮಾಡ್ತಿದ್ಯಾ? ನಾನು ನಿಜವಾಗ್ಲೂ ನಿನ್ನ ಪ್ರೀತಿಸಿದ ನಿಜ ಕಣೆ. ನನ್ನ ಪ್ರೀತಿಲಿ ಯಾವುದೇ ಮೋಸ ಇಲ್ಲ. ಸರಿ, ಅದನ್ನು ಹೇಳಬೇಕು ಅಂತಲೇ ಬಂದೆ. ನನಗೆ ಕೆಲಸ ಸಿಕ್ಕಿದೆ, ನಾನಿನ್ನ ಇಲ್ಲಿರಲ್ಲ. ನೀನು ಚೆನ್ನಾಗಿರಬೇಕು ಅಷ್ಟೇ ಕಣೆ ನನ್ನ ಆಸೆ. ಹೌದಪ್ಪ, ಹೌದು. ನೀವಿಬ್ರು ಮಾತ್ರ ಚೆನ್ನಾಗಿರ್ಬೇಕು. ನಾನು ನನ್ನ ಮಗ ನಿನ್ನನ್ನು ನಂಬಿದ್ದಕ್ಕೆ ನೇಣು ಹಾಕೊಂಡು ಸಾಯ್ಬೇಕು ಅಲ್ವಾ?
ಅದು ಅತ್ತೆ ಏನು ಅಂದರೆ ಹಾಳಾದವಳೆ. ನಿನ್ಗೇನೇ ಕಡಿಮೆ ಮಾಡಿದ್ದ ನನ್ನ ಮಗ? ಛೀ, ನಾಚಿಕೆಟ್ಟೋಳೆ, ಅದು ಇವನ್ ಜೊತೆ. ಆಂಟಿ ಪ್ಲೀಸ್ ಆಂಟಿ, ನನ್ನ ಬಗ್ಗೆ ಮಾತಾಡಿ, ಆದರೆ ನಿಮ್ಮ ಸೊಸೆ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ ಆಂಟಿ. ಅವಳು ದೇವತೆ ಆಂಟಿ, ನಿಮಗೆ ಸಿಕ್ಕಿರೋ ಅದೃಷ್ಟ ಅವಳು. ಇವಾಗ ನೋಡಿದ್ನಲ್ಲ ಎಷ್ಟು ಒಳ್ಳೆಯವಳು, ಎಷ್ಟು ದೇವತೆ ಅಂತವಳು ಅಂತ. ಏನೋ ಗೆಳೆಯ ಅಂತ ಇರೋಕ್ಕೆ ಜಾಗ ಕೊಟ್ಟರೆ ನನ್ನ ಹೆಂಡತಿ ಕೈ ಹಿಡ್ಕೊಂಡೆ ಪ್ರೀತಿ ಬಗ್ಗೆ ಮಾತಾಡೋ ಅಷ್ಟಿದೆಯಾ? ಛೀ, ಎಂಥ ಗೆಳೆಯನೋ ನೀನು. ನನ್ನ ಹೆಂಡತಿನೇ ಬೇಕಿತ್ತ ನಿನಗೆ? ಇಬ್ಬರೂ ಸೇರಿ ಮೋಸ ಮಾಡಿಬಿಟ್ರಲ್ಲೋ ನನಗೆ. ಅಯ್ಯೋ ಅಳಿ ಅಂದರೆ ಹೀಗೆಲ್ಲ ಮಾತಾಡಬೇಡಿ. ಇವತ್ತು ನಿಮಗೆ ಅಂಕಿತ ಹೆಂಡತಿ ಆಗಿದ್ದಾಳೆ ಅಂದರೆ ಅದಕ್ಕೆ ಪ್ರವೀಣೇ ಕಾರಣ. ಏನು? ಅವನ ಕಾರಣನಾ? ಏನು ಹೇಳ್ತಾ ಇದ್ದೀರಾ ಅತ್ತೆ? ಹೌದು ಅಳಿ ಅಂದರೆ ಪ್ರವೀಣ್ ಮತ್ತು ಅಂಕಿತ ಇಬ್ಬರು ತುಂಬ ಪ್ರೀತಿ ಮಾಡ್ತಾ ಇದ್ರು. ಆದರೆ ಅಂಕಿತನ ಅಪ್ಪಂಗೆ ಇಷ್ಟ ಇರಲಿಲ್ಲ. ಅಂಕಿತ ಇವನನ್ನು ಬಿಟ್ಟು ಬೇರೆ ಯಾರನ್ನೂ ಒಪ್ಕೊಳ್ತಿರ್ಲಿಲ್ಲ. ಒಂದಿನ ಪ್ರವೀಣ್ನ ಮನೆಗೆ ಕರೆದು ನೀ ನನ್ನ ಮಗಳಿಂದ ದೂರ ಆಗಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತ ಹೇಳಿಬಿಟ್ರು. ಅದೊಂದೇ ಮಾತಿಗೆ ಪ್ರವೀಣ್ ಕೂಡ ತಾನು ಪ್ರಾಣಕ್ಕಿಂತ ಪ್ರೀತಿಸಿದ ಹುಡುಗಿ ಹತ್ರನೇ ಸುಳ್ಳು ಹೇಳಿ ದೂರ ಆಗ್ಬಿಟ್ಟ. ಏನು ಹೇಳ್ತಾ ಇದೀಯ ಅಮ್ಮ ನೀನು? ಹೌದು ಕಣೆ, ಅವನು ಚಿನ್ನದಂಥ ಹುಡುಗ. ಅದು ನೀನು ಏನೇ ಹೇಳಿದ್ರು ನಂಬಲ್ಲ. ಅವನ ಬಗ್ಗೆ ಕೆಟ್ಟದಾಗಿ ಏನೂ ನಂಬೋದೇ ಇಲ್ಲ ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕೆ ಬೇರೆ ಏನೂ ಹೇಳೋಕ್ಕಾಗದೆ ಬೇರೆ ಹುಡುಗಿ ಜೊತೆ ಸಂಬಂಧ ಇದೆ ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ಪಾಪ ತನ್ನ ಮೇಲೆ ತಾನು ತಪ್ಪು ಹೊರಿಸ್ಕೊಂಡ್ಬಿಟ್ಟ. ನೀನೇ ಅವನನ್ನು ದ್ವೇಷ ಮಾಡೋ ಹಾಗೆ ಮಾಡಿಬಿಟ್ಟ ಕಣೆ. ಅಂದರೆ ಆ ಲಾಡ್ಜಲ್ಲಿ ನಾನು ಆ ಹುಡುಗಿ ಜೊತೆ ನೋಡಿದ್ ನಿನ್ನ ಎಲ್ಲ ಸುಳ್ಳು. ಹೌದು ಅನಿತಾ, ಪ್ರೀತಿ ಮಾಡೋಕೆ ಎರಡು ಮನಸ್ಸಿದ್ರೆ ಸಾಕು, ಆದರೆ ಜೀವನ ಮಾಡೋಕೆ ಹಣ ಆಸ್ತಿ ಎಲ್ಲನೂ ಇರಬೇಕು. ನಿಮ್ಮಪ್ಪ ಹೇಳಿದ ಕರೆಕ್ಟು, ನನ್ನ ಹತ್ರ ಯಾವುದೂ ಇರಲಿಲ್ಲ. ಅದಕ್ಕೆ ನಾನು ಪ್ರೀತಿಸಿದ ಹುಡುಗಿ ನನ್ನ ಕಣ್ಮುಂದೆನೇ ಹಾಳಾಗಬಾರ್ದು, ಅವಳ ಜೀವನ ನಾನು ಮದುವೆ ಆದರೆ ಹಾಳಾಗುತ್ತೆ ಅಂತ ಗೊತ್ತಾಯಿತು. ಅದಕ್ಕೆ ಹೀಗೆ ಮಾಡಿ ನನ್ನಿಂದ ದೂರ ಮಾಡಿಕೊಂಡೆ. ಯಾಕೆ ಪ್ರವೀಣ್ ಇದನ್ನೆಲ್ಲ ಮೊದಲೇ ಹೇಳಿಲ್ಲ? ಇಷ್ಟು ದಿನ ನಾನು ನಿನ್ನ ಎಷ್ಟು ದ್ವೇಷಿಸ್ದೆ. ಅವಾಗಲಾದರೂ ಒಂದು ಸಾರಿ ನಂದೇನೂ ತಪ್ಪಿಲ್ಲ ಅಂತ ಹೇಳಿದಿದ್ರೆ ನಾನು ಸುಮ್ಮನಾಗ್ಬಿಡ್ತಿದ್ದೆ. ನೀನು ಯಾವತ್ತೂ ದ್ವೇಷಿಸ್ತಾ ಇರಲಿಲ್ಲ. ಹೌದಪ್ಪ, ನಾನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟೆ. ನನ್ನ ದಯವಿಟ್ಟು ಕ್ಷಮಿಸಪ್ಪ. ಏನೋ ನಾನು ನೋಡಿದ್ದೇನೆ ಸತ್ಯ ಅನ್ಕೊಂಡ್ಬಿಟ್ಟೆ. ಹೌದು ಕಣೋ ಗೆಳೆಯ, ನನ್ನೂ ಕ್ಷಮಿಸ್ಬಿಡು. ಕಣ್ಣಾರೆ ನೋಡಿದ್ರೂ ಪ್ರಮಾಣಿಸಿ ನೋಡು ಅಂತ ಎಲ್ಲರೂ ಹೇಳ್ತಾರೆ, ಆದರೆ ನಿನ್ನ ಬಗ್ಗೆ ನಾನು ಅನುಮಾನ ಪಟ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡೋ ಗೆಳೆಯ. ಅಯ್ಯೋ ಹೋಗಲಿ ಬಿಡಿ, ಎಲ್ಲರೂ ಹೀಗೆ ಕ್ಷಮೆಗೆ ಹೇಳ್ತಾ ಹೋಗಬೇಡಿ. ಏನೋ ಆಗಿದ್ದೆಲ್ಲ ಒಳ್ಳೇದಾಯ್ತು ಬಿಡಿ. ಅನಿತನ ಜೀವನ ಚೆನ್ನಾಗಿದೆಯಲ್ಲ, ನಂಗೆ ಅಷ್ಟೇ ಸಾಕು. ಎಲ್ಲರೂ ಪಡ್ಕೊಂಬಂದಿರಬೇಕು, ಎಲ್ಲರೂ ಸೇರೋಕೆ. ಇದಾದ್ಮೇಲೆ ಅನಿತಾ ಮತ್ತು ಪ್ರವೀಣ್ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಹಾಗೆ ಸುನಿಲ್ ಮತ್ತು ಅನಿತಾ ಜೀವನದಲ್ಲೂ ಯಾವುದೇ ಬಿರುಗಾಳಿ ಬೀಸದೆ ಆರಾಮಾಗಿ ಸಂಸಾರ ಸಾಗ್ತಾ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನೇ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.